ತೆಲುಗು ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಬಿಕಾಸ್ ತೆಲುಗು ಕಿರುತೆರೆಯಲ್ಲಿ ಸುಮಾರು ಜನ ಕನ್ನಡಿಗರು ಕೆಲಸ ಮಾಡ್ತಿದ್ದಾರೆ. ಅದೊಂದು ನಮಗೆ ಹೇಳ್ಕೊಳ್ಳೋದಕ್ಕೆ ಒಂಥರ ಗೌರವ ಅನ್ಸುತ್ತೆ. ಬಟ್ ಲಾಸ್ಟ್ 3 months ಅಥವಾ 4 months ಹಿಂದೆ ಒಂದು ವಿಚಾರ ತೆಲುಗು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ತೆಲುಗು ಮೀಡಿಯಾಗಳಲ್ಲಾಗಿರ್ಬೋದು, ಅಲ್ಲಿ ನಾವು ಒಂದಷ್ಟು ಜನ ಆರ್ಟಿಸ್ಟ್ಗಳು ಹೇಳ್ತಿದ್ರು. ಕೆಲವರು ಪಾಸಿಟಿವ್ ಆಗಿ ಹೇಳ್ತಿದ್ರು, ಕೆಲವರು ನೆಗೆಟಿವ್ ಆಗಿ ಹೇಳ್ತಿದ್ರು. ಬಿಕಾಸ್ ಯಾಕಂದ್ರೆ ಕನ್ನಡಿಗರು ಬಂದು ನಮ್ಮ ಅವಕಾಶಗಳನ್ನ ಕಿತ್ಕೊಳ್ತಿದ್ದಾರೆ ಅಂತ ಕೆಲವರು ಹೇಳಿದ್ರೆ, ಇನ್ನೊಂದಷ್ಟು ಜನ ಹೇಳ್ತಿದ್ರು ಅವರು ಕನ್ನಡಿಗರು ಯಾವ ಕೆಲಸ ಅಭಿನಯ ಅಂತ ಬಂದಾಗ ಯಾರಿಗೂ ಕಡಿಮೆ ಇಲ್ಲ, ಅವರು ಹೆಂಗೆ ಅಂದ್ರೆ ಲೈಕ್ ವಿತೌಟ್ ಪ್ರಾಂಪ್ಟಿಂಗ್ ಎಲ್ಲಾನು ಮಾಡೋದಕ್ಕೆ ರೆಡಿ ಇರ್ತಾರೆ, ಹಾಗಾಗಿ ಅವ್ರಿಗೆ ಅವಕಾಶಗಳು ಸಿಕ್ಕಿದ್ದಾರೆ. ಅಂದ್ರೆ ಇದು ತೆಲುಗು ಆರ್ಟಿಸ್ಟ್ಗಳಲ್ಲಿ ಹೇಳಿರುವಂತದ್ದೇನೆ. ಸೊ ವಿತೌಟ್ ಪ್ರಾಂಪ್ಟಿಂಗು ಕೂಡ ಅವರು ಭಾಷೆಯನ್ನ ಕಲಿತಾರೆ, ಅವ್ರ ಭಾಷೆ ಮೇಲೆ ಹಿಡಿತಾ ಇರುತ್ತೆ, ಹಾಗೇನೆ ಆಕ್ಟಿಂಗ್ ಮೇಲೆ ಅಷ್ಟೊಂದು ಅವ್ರು ಇಂಟ್ರೆಸ್ಟ್ ತೋರಿಸ್ತಾರೆ, ಹಾಗಾಗಿ ಅವ್ರು ಸರ್ವೈವ್ ಆಗ್ತಿದ್ದಾರೆ. ನಮ್ಮಲ್ಲಿ ಕೆಲವೊಬ್ರು ಸೋಂಬೇರಿಗಳಾಗಿರ್ತಾರೆ ಅಂತ ಪಾಸಿಟಿವ್ ನೆಗೆಟಿವ್ ಎರಡೂ ಬಂತು. ಸೊ ನಿಮ್ಗೆ ಹೆಂಗ್ ಅನ್ಸುತ್ತೆ? ಬಿಕಾಸ್ ಕನ್ನಡದಲ್ಲಿ ಆಕ್ಟ್ ಮಾಡಿದ್ರೆ ಈಗ ತೆಲುಗಲ್ಲೂ ಕೂಡ ಬೇಜಾನ್ ಜನ ನಿಮ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಬಿಕಾಸ್ ನಾನು ಒಂದಷ್ಟು ಶೋಸ್ ಅನ್ನ ನೋಡಿದ್ದೀನಿ, ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಪೇಜಸ್ ಆಗಿರ್ಬೋದು, ನಿಮ್ಮ ಮೇಲೆ ಫ್ಯಾನ್ ಪೇಜಸ್ ಎಲ್ಲ ಕ್ರಿಯೇಟ್ ಆಗಿರುವಂತದ್ದು. ಹೆಂಗ್ ತಗೊಳ್ತೀರಾ ಇದನ್ನ ಅಂತ? ಅಗೇನ್ ಅಂದ್ರೆ ನಾನು ಹೇಳೋದು ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಟ್ಟರನ್ನ ನಾನು ತಪ್ಪು ಅಂತಾನು ಹೇಳಲ್ಲ. ಬಿಕಾಸ್ ಈಗ ಅವ್ರಿಗೆ ಅನ್ನಿಸ್ಬೋದು, ಈಗ ಅವ್ರಿಗೆ ಅವಕಾಶ ಕಡಿಮೆ ಆಗತ್ತೆ ಅಂತ ಅನ್ನಿಸ್ಬೋದು. ಈಗ ನಾವ್ ಅಲ್ಲಿ ಹೋಗಿ ಆಕ್ಟ್ ಮಾಡೋದ್ರಿಂದ ಈಗ ಅವ್ರಿಗೆ ತುಂಬಾ ಈಸಿ. ಈಗ ನನ್ನ ಅಲ್ಲಿ ಅಮ್ಮ ಕ್ಯಾರೆಕ್ಟರ್ ಅವ್ರುಗಳೇ ರೇಗಿಸ್ತಿರ್ತಾರೆ, ಅದಕ್ಕೆ ಈ ತೆಲುಗು ಇಂಡಸ್ಟ್ರಿ ತರ ಇಲ್ಲ, ಕನ್ನಡ ಇಂಡಸ್ಟ್ರಿ ತರ ಇದೆ. ಅಂದ್ರೆ ಯಾವ್ದೇ ಒಂದು ಸೀರಿಯಲ್ ಅಲ್ಲಿ ನೋಡಿದ್ರು ನೀವು 3 ಇಂದ 4 ಜನ ಕನ್ನಡ ಆರ್ಟಿಸ್ಟ್ ಇರ್ತಾರೆ. ಫಸ್ಟ್ ಬರೀ ಲೀಡ್ ಗಳನ್ನ ತರ ಇರ್ತಿದ್ರು, ಇವಾಗ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಅಪ್ಪ ಅಮ್ಮ ಎಲ್ಲರೂ ಕನ್ನಡದವ್ರು ಇದಾರೆ ಇವಾಗ ಅಲ್ಲಿ. ಸೊ ಅವ್ರಿಗೆ ಅನ್ಸೋದ್ರಲ್ಲಿ ತಪ್ಪಿಲ್ಲ. ಇವಾಗ ಅನ್ನಿಸ್ಬೋದು ಅವ್ರಿಗೆ, ಅಂದ್ರೆ ಇವಾಗ ಮೇ ಬಿ ನಾವ್ ಆ ಜಾಗದಲ್ಲಿ ಇದ್ದಾಗ ನಮಗ್ ಚಾನ್ಸ್ ಸಿಗದೆ ಬೇರೆ ಯಾವ್ದೋ ಒಂದು ಭಾಷೆಯಿಂದ ಬಂದ್ ಮಾಡ್ತಿದ್ದಾರೆ ಅಂದಾಗ ಚಾನ್ಸ್ ಸಿಕ್ಕಿದಾಗ ಅವ್ರು ಹೇಳೋದು ತಪ್ಪಲ್ಲ. ಬಟ್ ಅದನ್ನ ನಾವು ನೆಗೆಟಿವ್ ಆಗಿ ತಗೋಬಾರ್ದು, ಅದು ಖುಷಿಯಿಂದ ಇರ್ಬೇಕಷ್ಟೇ. ಓಕೆ, ನಮಗ್ ಚಾನ್ಸ್ ಸಿಗ್ತಿದೆ, ನಾವು ಹೋಗ್ತಿದೀವಿ ಮಾಡ್ತಿದ್ವಿ. ಅಂಡ್ ನನ್ಗೆ ಅಲ್ಲಿಗೆ ಹೋದಾಗ್ಲಿಂದ ಅಗೇನ್ ಈ ವಿಷಯದಲ್ಲೂ ನನ್ ಲಕ್ಕಿ, ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ನನ್ಗೊಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನಾನು ಇದಕ್ಕಿಂತ ಮುಂಚೆ ಕಾರ್ತಿಕ ದೀಪಂ ಅಂತ ಒಂದ್ 6 ತಿಂಗಳು ಮಾಡಿದೆ, ಅದು ಒಂದ್ ಬಂಚು. ಅದೇ ಪ್ರೊಡಕ್ಷನ್ ಅಲ್ಲಿ ಮತ್ತೆ ಪಾಪ ಅವ್ರು ಕರ್ದು ಬರ್ಲೇಬೇಕಮ್ಮ ಮಾಡು ನೀನು ಅಂತ ಅಂದ್ಬಿಟ್ಟು ತುಂಬಾ ಫೋರ್ಸ್ ಮಾಡಿ ಕರ್ದು ಈಗ ಒಂದ್ ಸೀರಿಯಲ್ ಮಾಡ್ತಾ ಇದೀನಿ ಅವ್ರದಲ್ಲೇನೆ. ನನ್ಗಂತೂ ತುಂಬಾನೇ ಒಳ್ಳೆ ಟ್ರೀಟ್ಮೆಂಟ್ ಇದೆ. ಅಂಡ್ ನನ್ಗೆ ಯಾವತ್ತು ಓಕೆ ಇನ್ಯಾವುದೋ ಭಾಷೆಗೆ ಹೋಗಿದ್ದೀನಿ, ನಮ್ಗೇನೋ ಕಷ್ಟ ಇಲ್ಲ, ನಮ್ಗೆ ಯಾವ್ದೋ ಬೇರೆ ತರ ಟ್ರೀಟ್ ಮಾಡ್ತಾರೆ, 1% ಇಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ತುಂಬಾ ಈಗ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಓಕೆ, ಏನು ಅದ್ರಲ್ಲಿ ಏನ್ ತಪ್ಪಿಲ್ಲ ಅನ್ನೋದನ್ನ ಅವ್ರು ಕೆಲವೊಬ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವ್ರಿಗೆ ನೋವಿದೆ ಅಂತಂದ್ರೆ ಈಗ ಮೇ ಬಿ ಈಗ ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ ಅವ್ರು ಮಾಡ್ಬೇಕು ಅನ್ನೋದಿರುತ್ತೋ, ಇಲ್ಲ ಅವ್ರಿಗೇನೋ ಒಂದು ಆಫರ್ ಬಂದಿರುತ್ತೆ, ಅವಾಗ ಅದನ್ನ ಯಾರೋ ಒಂದು ರೀಪ್ಲೇಸ್ ಮಾಡಿ ಇನ್ಯಾವುದೋ ಒಂದು ಕನ್ನಡ ಆರ್ಟಿಸ್ಟ್ ಮಾಡಿದಾಗ ಮೇ ಬಿ ಅವ್ರಿಗೆ ಆ ತರ ಒಂದು ಅಭಿಪ್ರಾಯ ಬಂದಿರ್ಬೋದು, ಇವ್ರು ಬರಲ್ಲ ಅಂದಿದ್ರೆ ನಮ್ಗೆ ಸಿಕ್ತಿತ್ತಲ್ಲ ಅನ್ನೋದು. ಅದು ತಪ್ಪು ಅಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ ತೆಲುಗು ಇಂಡಸ್ಟ್ರಿ. ಈವನ್ ಫ್ಯಾನ್ಸ್ ಆಗಿರ್ಬೋದು, ನೀವ್ ಆಗ್ಲೇ ಹೇಳ್ದಂಗೆ ಸದ್ಯ ಇವಾಗ ನನಗ್ ಸಿಕ್ಕಿರೋ ಸೀರಿಯಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೋಗ್ತಿದೆ, ನಂಬರ್ 1 ಅಲ್ಲಿ ಇದೆ ಅದು. ನಾನು ಯಾವಾಗ್ಲೂ ಹಂಗೆ ಇರ್ಲಿ ಅಂತ ಕೇಳ್ಕೊತೀನಿ. ಸೊ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಅವ್ರಾಗಿರ್ಬೋದು. ಓಕೆ, ಕನ್ನಡದವರು ಫ್ಯಾನ್ಸ್ ಎಲ್ಲ ಆಗಿರ್ಬೋದು, ಓಕೆ ಆತರ ಎಲ್ಲ. ಇನ್ಫ್ಯಾಕ್ಟ್ ಹೇಳ್ಬೇಕು, ಕನ್ನಡದವ್ರು ಮಾತ್ರ ಅಲ್ಲ, ಅಲ್ಲಿ ಬೆಂಗಾಲ್ ಆ ಕಡೆಯಿಂದ ಬರ್ತಾರೆ, ನಾರ್ತ್ ಆ ಕಡೆಯಿಂದ ಬರ್ತಾರೆ, ತಮಿಳ್ ಅವ್ರು ಇದಾರೆ, ಎಲ್ರು ಇದಾರೆ. ಅಂದ್ರೆ ಫ್ಯಾನ್ಸ್ ಕೂಡ ಓಕೆ ನಮ್ ತೆಲುಗು ಅಂತ ಏನೋ ಎಕ್ಸ್ಟ್ರಾ ಪ್ರೀತಿ ಕೊಡೋದು ಆತರ ಇಲ್ವೇ ಇಲ್ಲ, ಎಲ್ರಿಗೂ ಸಮವಾಗಿ ಪ್ರೀತಿ ಕೊಡ್ತಾರೆ. ತುಂಬಾ ಖುಷಿಯಾಗಿದೆ ಅಲ್ಲಿ ಅಂತ. ಒಬ್ಬ ನಟಿಯಾಗಿ ಒಂದು ಭಾಷೆಯ ಒಂದು ಫ್ಯಾನ್ಸ್ ಕ್ರೇಜ್ ಅನ್ನ ಗಳಿಸುವಂತದನ್ನೇ ತುಂಬಾ ಗ್ರೇಟು. ಅಂತದ್ರಲ್ಲಿ ನೀವು ಕನ್ನಡ ಪ್ಲಸ್ ತೆಲುಗು ಎರಡೂ ಭಾಷೆಯ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡ್ತಿದ್ರ, ಅದ್ರ ಜೊತೆಗೆ ಅವರಿಂದ ಅಷ್ಟೇ ಪ್ರೀತಿಯನ್ನ ಪಡ್ಕೊಳ್ತಾ ಇದ್ರ. ಹೆಂಗ್ ಅನ್ಸುತ್ತೆ ಅಂತ? ಖುಷಿ ಅನ್ಸುತ್ತೆ. ಅಂಡ್ ಅಗೇನ್ ನನ್ಗೆ ಯಾವತ್ತು ಓಕೆ ಕನ್ನಡದವ್ರು ಬೇರೆ ಇಲ್ಲ ತೆಲುಗು ಅವ್ರು ಬೇರೆ. ಇನ್ಫ್ಯಾಕ್ಟ್ ನೀವ್ ನಂಬಲ್ಲ, ಇವಾಗ ತೆಲುಗು ಫ್ಯಾನ್ಸ್ ಎಷ್ಟೊಂದ್ ಜನ ಕನ್ನಡ ಸೀರಿಯಲ್ಸ್ ನ ನೋಡಿ ಅಲ್ಲಿ ಅವ್ರ ಫ್ಯಾನ್ ಪೇಜಸ್ ಗಳನ್ನ ಮಾಡೋದಿದೆ, ಇಲ್ಲ ಕನ್ನಡದವರು ತೆಲುಗು ಸೀರಿಯಲ್ಸ್ ನ ಫಾಲೋ ಮಾಡೋದಿದೆ. ಸೊ ನನ್ಗೇನ್ ಯಾವತ್ತೂ ಆತರ ಡಿಫ್ರೆನ್ಸ್ ಅನ್ನೋ ತರನೇ ಫೀಲ್ ಆಗಿಲ್ಲ. ಓಕೆ ತೆಲುಗು ಫ್ಯಾನ್ಸ್ ಇಲ್ಲ ಅಂದ್ರೆ ಕನ್ನಡದವರು ಆತರ ಡಿಫ್ರೆನ್ಸ್ ಅನ್ನೋದೇ. ಯಾಕಂದ್ರೆ ಅವ್ರ ಜೊತೆ ಒಂದ್ ಕೆಲವೊಂದ್ ಟೈಮ್ ಇಂಟ್ರಾಕ್ಟ್ ಮಾಡಿದಾಗ ನಾನು ತುಂಬಾ ಕಮ್ಮಿ ಇಂಟ್ರಾಕ್ಟ್ ಮಾಡಿರೋದು, ಬಟ್ ಮಾಡಿದಾಗ ಗೊತ್ತಾಗುತ್ತೆ ಅವ್ರು ಕನ್ನಡದವ್ರಾಗಿರ್ತಾರೆ, ತೆಲುಗು ಸೀರಿಯಲ್ ಫ್ಯಾನ್ಸ್ ಆಗಿರ್ತಾರ ಅವರು. ಸೊ ಎಲ್ಲ ನಮ್ ಕೆಲ್ಸನ ನೋಡಿ ಖುಷಿ ಪಟ್ಟವ್ರು ನಮ್ಗೆ ಮೆಸೇಜ್ ಮಾಡ್ತಿದಾರೆ, ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದಾರೆ, ನಾವು ಖುಷಿ ಪಡ್ಬೇಕಷ್ಟೇ. ಅಗೇನ್ ಅವ್ರು ಯಾವ ಭಾಷೆ ಅದಾದ್ರೂ ಏನಾದ್ರು ನಮ್ಗೇನಂತೆ. ಓಕೆ, ಯಾವತ್ತಾದ್ರೂ ತೆಲುಗು ಅಲ್ಲಿ ಬೇರೆ ಇವೆಂಟ್ಗಳು ಆತರ ಕಾರ್ಯಕ್ರಮಗಳೆಲ್ಲ ಹೋಗ್ತಿರ್ತಾರ, ಅಲ್ಲಿ ತೆಲುಗು ಫ್ಯಾನ್ಸ್ ಬಂದ್ಬಿಟ್ಟು ಅಮೂಲ್ಯ ಅವ್ರಿಗೆ ಏನಾದ್ರು ಹೇಳಿದ್ರ ಅಂತ ಮಾತಾಡಿಸಿದಾಗ ಏನ್ ಹೇಳ್ತಾರೆ ಅಂತ? ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬಾ ಜನ ಬಂದು. ಅಂದ್ರೆ ಆ ಸೀರಿಯಲ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಮ್ ಕನ್ನಡದಲ್ಲಿ ಆಸೆ ಅಂತ ಬರ್ತಾ ಇದೆ ಸುವರ್ಣದಲ್ಲಿ. ಸೊ ಅದೇ ಸೀರಿಯಲ್ ಅಲ್ಲೂ ಬರ್ತಾ ಇರೋದು. ಪಾತ್ರ ತುಂಬಾ ಚೆನ್ನಾಗಿರೋದ್ರಿಂದ ಅಗೇನ್ ಮನೆ ಮಗ್ಳು ತರ ನೋಡ್ತಾರೆ. ಯಾರೋ ಬೇರೆಯವರು ಈಗ ಓಕೆ ಅಮೂಲ್ಯ ಆ ತರ ಮನೆ ಮಗ್ಳು ತರ ನೋಡ್ತಾರೆ.
ಈಗಂತೂ ಇನ್ಸ್ಟಾಗ್ರಾಮ್ ಇರೋದ್ರಿಂದ ಡೈರೆಕ್ಟ್ ಆಗಿ ಬರ್ಲೇಬೇಕು ಅನ್ನೋದೇ ಏನಿಲ್ಲ. ಅವ್ರಿಗೆ ಏನ್ ಅನ್ಸುತ್ತೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ಸೊ ಅದೇ ಖುಷಿ ನಮ್ಗಷ್ಟೇ. ಅಂಡ್ ತೆಲುಗು ಸೀರಿಯಲ್ಸ್ ಆಯ್ತು, ತೆಲುಗು ಸೀರಿಯಲ್ ಆಡಿಯನ್ಸ್ ಅಲ್ಲೂ ಕೂಡ ನಿಮ್ಮ ಮತ್ತೆ ನಿರಂಜನ್ ಅವರ ಲವ್ ಗಾಸಿಪ್ ಬಗ್ಗೆ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಒಂದ್ ಕಡೆ ಕರ್ನಾಟಕದಲ್ಲಿ, ಇನ್ನೊಂದ್ ಕಡೆ ತೆಲುಗು ಅಲ್ಲಿ. ನಿಜಾನಾ ನಿರಂಜನ್ ಅವ್ರ ಜೊತೆ ಅಮೂಲ್ಯ ಅವರು ಲವ್ ಗಾಸಿಪ್ ಹರಿದಾಡ್ತಿರೋಂಥದ್ದು? ನೀವೇ ತೆರೆ ಹೇಳಿಬೇಕು ಅದಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ? ನಮ್ಗೆ ಇಬ್ರು ಪೇರು ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಂಗೂ ಏನ್ ಪ್ರಾಬ್ಲಮ್ ಇಲ್ಲ. ಆಕ್ಚುಲಿ ಕಮಲಿ ಸೀರಿಯಲ್ ಇಂದ ನೋಡ್ತಾ ನೀವು ಅವ್ರು ಕರೆಯೋದು ರಿಷಿ ಸರ್ ಅಂತ ಹೇಳ್ಬಿಟ್ಟು ಕರಿತೀರಾ. ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಕಮಲಿ ಸೀರಿಯಲ್ ನಿಂದ ನಿಮ್ಮಿಬ್ಬರ ಕೆಮಿಸ್ಟ್ರಿ ಆಗಿರ್ಬೋದು, ಪೇರ್ ಆಗಿರ್ಬೋದು, ಮುದ್ದಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ರೆ, ನೀವ್ ಹೇಳ್ಬಿಡಿ ಆಮೇಲೆ ಹೇಳ್ತೀನಿ ನಾನು. ಏನಿಲ್ಲ ಅಂದ್ರೆ ನನ್ಗೇನ್ ಇದುವರೆಗೂ ಯಾವತ್ತು ಬೇಜಾರಾಗಿಲ್ಲ. ಇವಾಗ ಕಂಬ್ಲಿ ಸ್ಟಾರ್ಟಿಂಗ್ ಇಂದನೂ, ಅದು ಕಂಬ್ಲಿ ಆದಾಗ್ಲಿಂದನೂ ಹೇಳ್ತಾನೆ ಇದಾರೆ. ಅಂದ್ರೆ ಲೈಕ್ ಕೆಲವ್ರು ಹೇಳ್ತಾರೆ ನೀವು ಲವರ್ಸ್ ಅಂತಾನು ಹೇಳ್ತಾರೆ, ಕಪಲ್ಸ್ ಅಂತ ಹೇಳ್ತಾರೆ. ಈಗ ನನ್ಗೆ ನಿರಂಜನ್ ಅವ್ರಿಗೆ ಹೆಂಗಾಗಿದೆ ಅಂದ್ರೆ, ನಾವು ಫ್ಯಾಮಿಲಿ ಫ್ರೆಂಡ್ಸ್. ಅಂದ್ರೆ ಲೈಕ್ ಅವ್ರ ಮನೆಗ್ ನಾನ್ ಗೊತ್ತು, ನಮ್ ಮನೆಗ್ ಅವ್ರ ಗೊತ್ತು. ಅಂಡ್ ನಮ್ದೆಲ್ಲ ಒಂದ್ ಗ್ಯಾಂಗ್ ಇದೆ, ನಾವೆಲ್ಲ ಒಟ್ಟಿಗೆನೆ ಇರ್ತೀವಿ, ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ. ಸೊ ನಾನ್ ಲಾಸ್ಟ್ ಒಂದ್ ಇಂಟರ್ವ್ಯೂ ಅಲ್ಲಿ ಹೇಳಿದ್ದೆ, ಆದ್ರೂ ಪ್ರಾಬ್ಲಮ್ ಇಲ್ಲ. ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅಲ್ಲ, ಅಗೇನ್ ಅದ ಹಂಗೆ ತಗೊಂತಾರೆ. ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಾನೆ ತಗೊಂತಾರೆ. ನಾನು ಅದೇ ಹೇಳಿದ್ನಲ್ಲ, ಇವಾಗ ನಾನು ಸುಮ್ನೆ ಫ್ರೆಂಡ್ಸ್ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಅಗೇನ್ ಯಾವತ್ತಾದ್ರೂ ಮುಂದಕ್ಕೊಂದಿನ ನಾವು ಕಪಲ್ಸ್ ಆದ್ವಿ, ಇಲ್ಲಾಂದ್ರೆ ಮದ್ವೆ ಆದ್ವಿ ಅಂದಾಗ ಅದು ಒಂದು ನ್ಯೂಸ್ ಆಗತ್ತೆ. ಓಕೆ, ಅವಾಗ ಫ್ರೆಂಡ್ಸ್ ಅಂತ ಹೇಳಿದ್ರು ಇನ್ನೊಂದು ಅಂತ. ಸೊ ಇವಾಗ ಆಗ್ತೀವಿ ಅಂತ ನಾನು ಹೇಳ್ದೆ, ಅದ್ ನಿಜಾನೋ ಇಲ್ವೋ ಅಂತ ನಿಮ್ಗೆ ಹೆಂಗ್ ಆದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ. ಯಾಕೆ ಅಂತಂದ್ರೆ ನಾನು ಈ ಕ್ವಶನ್ ಕೇಳೋದಕ್ಕೆ ಏನು ಅಂತಂದ್ರೆ, ನಿರಂಜನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮನ್ನ ಮಾತ್ರ ಫಾಲೋ ಮಾಡ್ತಿದ್ದಾರೆ. ಸೊ ಅದಕ್ಕೆ ನನಗೆ ಅನ್ನಿಸ್ತು ಎಲ್ಲೋ ಒಂದ್ ಕಡೆ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ, ತೆಲುಗು ಸೀರಿಯಲ್ ಶೂಟ್ ಮಾಡ್ತಿರ್ಬೇಕಾದ್ರೆ ನೀವು ಕೈ ಕಟ್ಟಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಮಾಡಿ ಅಲ್ಲೇ ಪಕ್ಕದಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಫ್ರಾಂಕ್ ಎಲ್ಲ ಮಾಡ್ತೀರಾ. ಅದು ಕೂಡ ತೆಲುಗು ಆಡಿಯನ್ಸ್ ಕಮೆಂಟ್ಸ್ ನೋಡಿದಾಗ ಇವರಿಬ್ಬರ ಪೇರ್ ತುಂಬಾ ಚೆನ್ನಾಗಿದೆ. ಅಂಡ್ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು ಕೂಡ, ಅದು ಚೆನ್ನಾಗಿದೆ. ಅಂಡ್ ಇಬ್ರು ಪೇರು ಒಂದಾದ್ರೆ ಚೆನ್ನಾಗಿರುತ್ತೆ ರಿಯಲ್ ಲೈಫ್ ಅಲ್ಲೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸೊ ಹೆಂಗ್ ಅನ್ನಿಸ್ತು? ಅಂದ್ರೆ ಅವರು ಫಾಲೋ ಮಾಡ್ತಿರೋದು, ನೀವು ಅವ್ರನ್ನ ಕ್ವೆಶ್ಚನ್ ಕೇಳ್ಬೇಕು. ಇದನ್ನ ನನ್ನ ಕೇಳಿದ್ರೆ ನನ್ಗೆ ಹೆಂಗ್ ಗೊತ್ತಾ, ಬಿಕಾಸ್ ಫಾಲೋ ಮಾಡ್ತಿರೋದು ಅವರು. ಸೊ ಅಂಡ್ ಇನ್ನೊಂದು ತೆಲುಗು ಅಲ್ಲಿ ಇವಾಗ ತುಂಬಾ, ಅಲ್ಲಿ ತೆಲುಗು ಅಲ್ಲಿ ಅದು ದೊಡ್ಡ ಫೈಟ್ ಇದೆ. ಬಿಕಾಸ್ ಅವರು ಒಂದ್ ಸೀರಿಯಲ್ ಮಾಡ್ತಾ ಇದ್ರು. ಸೊ ಅಲ್ಲಿ ಪೇರಿಗೆ ತುಂಬಾನೇ ಒಂದು ಫಾಲೋವರ್ಸ್ ಇದ್ರು. ಸೊ ಇವಾಗ ನಾನ್ ಅವ್ರ ಫ್ರೆಂಡ್ ಅಂತ ಗೊತ್ತಾದಾಗ, ನಾನ್ ತೆಲುಗುಗ್ ಹೋದ್ಮೇಲೆ ಇಲ್ಲಿ ಕೆಲವೊಂದು ಫ್ಯಾನ್ಸ್, ಅಂದ್ರೆ ಕಂಬ್ಲಿ ಫ್ಯಾನ್ಸ್ ಆಗಿರ್ಬೋದು, ಅವಾಗಿಂದ ಇರೋರು, ಅವ್ರದ್ದು ಫೈಟ್ ನಡೀತಾ ಇರುತ್ತೆ ಕೆಲವೊಂದು. ಅಂಡ್ ಆತರ ಪ್ರ್ಯಾಂಕ್ ಎಲ್ಲ ಇವಾಗ ಕಂಬ್ಲಿ ಅಂದ್ರೆ ನಾವ್ ಅಷ್ಟು ವರ್ಷ ಜೊತೆಗ್ ಮಾಡಿದ್ವಿ, ತುಂಬಾ ರೇರ್ ಮತ್ತೆ ಸೆಟ್ಟಲ್ ಸಿಗೋದು. ತೆಲುಗು ಒಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ಅಲ್ಲಲ್ಲೇ ಶೂಟ್ ನಡೀತಾ ಇರುತ್ತೆ. ಸೊ ಸುಮ್ನೆ ಅವಾಗ ಫ್ರೀ ಇದ್ದಾಗ ಇನ್ನೇನ್ ಮಾಡೋದು ಅಂತ ಕಾಲ್ ಎಳಿಯಕ್ ಆತರ ಪ್ರ್ಯಾಂಕ್ ಎಲ್ಲ ಮಾಡ್ತಿರ್ತೀವಿ. ನಿಮ್ದೇ ಐಡಿಯಾನಾ? ಇಲ್ಲ, ಅಲ್ಲಿ ನನ್ನ ಅಸಿಸ್ಟೆಂಟ್ ಇದ್ದಾನೆ. ಸೊ ಅವ್ನ್ ಈ ತರ ಒಂದ್ ಐಡಿಯಾ ಕೊಡ್ತಾ ಇರ್ತಾನೆ ಅವಾಗ, ಅದು ಇದು ಮಾಡೋಣ ಅಂತ ಅಂದ್ಬಿಟ್ಟು. ಅಂಡ್ ಅಗೇನ್ ಅವನೇ ಮಾಡೋದು ಅದನ್ನೆಲ್ಲ. ಸೊ ಸುಮ್ನೆ ಅವತ್ ಮಾಡೋಣ ಅಂತ ಸುಮ್ನೆ ಕಾಲ್ ಎಳೆದ್ವಿ ಅಷ್ಟೇ ಅವರಿಗೆ. ಅಂದ್ರೆ ಇವಾಗ ನನಗೆ ಕ್ಲಾರಿಟಿ ಏನಂತಂದ್ರೆ, ಮುಂದಿನ ದಿನಗಳಲ್ಲಿ ಆಗ್ಬಹುದು ಅನ್ನುವಂತ ಗ್ರೀನ್ ಸಿಗ್ನಲ್ ಕ್ವೆಶ್ಚನ್ ಮಾರ್ಕ್ ನಿರೀಕ್ಷಿಸಿ ಆಗೋದೇನ ಖಂಡಿತವಾಗ್ಲೂ ಹೇಳ್ಬಿಟ್ಟೆ ಆಗ್ತೀವಿ. ಬಿಕಾಸ್ ಇವಾಗ ಈಗ ನೀವೇ ಹೇಳ್ತಿದ್ರಿ ಎಲ್ಲಾ ಕಡೆಯಿಂದ ಅಷ್ಟು ಪ್ರೀತಿ ಇದೆ ಅಂತಂದಾಗ, ಕನ್ನಡದಲ್ಲಿ ಆಗಿರ್ಬೋದು, ತೆಲುಗು ಅಲ್ಲಿ ಆಗಿರ್ಬೋದು, ಅವ್ರಿಗೆ ಹೇಳ್ದೆ ಅಂತೂ ಆಗಕ್ಕಾಗಲ್ಲ. 100% ಇನ್ ಕೇಸ್ ಆತರ ಏನಾದ್ರು ಫ್ಯೂಚರ್ ಅಲ್ಲಿ ಒಂದಿನ ಬಂತು ಅಂದ್ರೆ ಎಲ್ರಿಗೂ ಅನೌನ್ಸ್ ಮಾಡಿ ಆಗ್ತೀವಿ. ಫಸ್ಟ್ ಇಂಟರ್ವ್ಯೂ ನನಗೆ ಕೊಡ್ಬೇಕು ಇಬ್ರು. 100% ಹೇಳ್ತೀನಿ ಇದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಒಬ್ಬ ಹುಡುಗಿ ಆಗಿರ್ಬೋದು, ಒಬ್ಬ ಹುಡುಗ ಆಗಿರ್ಬೋದು, ಆಪೋಸಿಟ್ ಜೆಂಡರ್ನ ಒಬ್ಬ ಫ್ರೆಂಡ್ ಆಗಿ ತಗೋಬೇಕು ಅಂತಂದ್ರೆ ಅವ್ರ ಮೇಲೆ ತುಂಬಾ ಟ್ರಸ್ಟ್ ಇರಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅಷ್ಟೇ ಈಸಿಯಾಗಿ ನಾವು ಅವ್ರ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ನಮ್ಮ ಕಷ್ಟ ಕಾರ್ಪಣ್ಯಗಳು ಹೇಳ್ಕೊಳ್ಳುವಂಥದ್ದಾಗಿರ್ಬೋದು ಮಾಡಲ್ಲ. ನಿರಂಜನ್ ಅವರಲ್ಲಿ ಏನ್ ಇಷ್ಟ ಆಯ್ತು ನಿಮ್ಗೆ ಅಂತದ್ದು ಅಂತ? ನಿರಂಜನ್ ಅವರಲ್ಲಿ ಕೇರಿಂಗ್, ಅಂದ್ರೆ ಅವರು ಸಿಕ್ಕಾಬಡ, ಅಂದ್ರೆ ಅವ್ರ ಮನೇಲಿ ಬೆಳ್ಸಿರೋ ರೀತಿ, ಅದಾಗೆ ನಾವು ಪಪ್ಪ ಅಮ್ಮ ಕ್ರೆಡಿಟ್ಸ್ ಹೋಗುತ್ತೆ. ಅವ್ರು ಇವಾಗ ನಾನಂತಲ್ಲ, ಅಂದ್ರೆ ಇವಾಗ ಆಬ್ವಿಯಸ್ಲಿ ಇವಾಗ ನಾನೊಂದು ಅವ್ರು ಕ್ಲೋಸ್ ಇರೋದ್ರಿಂದ ನನಗ್ ಜಾಸ್ತಿನೇ ಕೇರ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಅವ್ರು ಇರೋ ನೇಚರ್ ಹಂಗೆ. ಅಂದ್ರೆ ಇವಾಗ ಯಾರ್ಗೆ ಏನೇ ಕಷ್ಟ ಆಗ್ತಿದೆ, ಇಲ್ಲ ಅಂದ್ರೆ ಯಾರಿಗೇನಾದ್ರು ಆಗ್ತಿದೆ, ಇವಾಗ ನಾನ್ ಸೆಟ್ಟಲ್ ಇರ್ಬೇಕಾದ್ರೆ ಅವ್ರಲ್ಲಿ ಫಸ್ಟ್ ಒಂದ್ ಗುಣ ನನ್ಗೆ ಇಷ್ಟ ಆಗಿದೆ. ಅದು ಈಗ ನಾವು ಜೊತೆಗೆ ಒಂದು ಆಕ್ಟ್ ಮಾಡ್ತಿದೀವಿ ಅಂದಾಗ ತುಂಬಾ ಕಂಫರ್ಟ್ ಫೀಲ್ ಮಾಡಿಸ್ತಾರೆ ಅಂಡ್ ತುಂಬಾ ಕೇರ್ ಮಾಡ್ತಾರೆ. ಏನೇ ಒಂದಿಗೇನೋ ಒಂದ್ ಪೆಟ್ಟಾಯ್ತಂತ ಆಗಿರ್ಬೋದು, ಇಲ್ಲಾಂದ್ರೆ ಏನೋ ಒಂದು ಊಟದಲ್ಲಿ ವಿಷಯದಲ್ಲಿ ಆಗಿರ್ಬೋದು, ತುಂಬಾ ಕೇರ್ ಮಾಡ್ತಾರೆ. ಆ ವಿಷಯ ನಂಗೆ ತುಂಬಾ ಇಷ್ಟ ಅವರಲ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.